ವೃಷಭ ರಾಶಿಯವರಿಗೆ ಸಾಲದ ವಿಚಾರವಾಗಿ ಬಹಳ ಪ್ರಮುಖವಾದಂತಹ ವಿಚಾರಗಳನ್ನು ನಾನು ಆ್ಯಕ್ಚುಲಿ ಹಿಂದ್ಗಡೆನೂ ಬಹಳಷ್ಟು ಈ ಹಿಂದೆ ವಿಡಿಯೋಗಳಲ್ಲೂ ಮಾಡಿದ್ದೇನೆ. ಬಟ್ ಇನ್ನೂ ಅಪ್ಡೇಟೆಡ್ ಆಗಿ ಇನ್ನೂ ಹೊಸವಾದಂತಹ ಪರಿಹಾರಗಳು ಅಂತಂದರೆ ತುಂಬ ಈಸಿಯಾಗಿ ನೀವು ಮಾಡೋಕ್ಕಾಗ್ತಕ್ಕಂಥ ಪರಿಹಾರಗಳನ್ನು, ಯಾಕೆಂದರೆ ರೂಟ್ ಕಾಸ್ಗೆ ಹೋದರೆ ಅಂದರೆ ನಿಮಗೆ ಬೇರಿಗೆ ಔಷಧಿ ಕೊಟ್ಟರೆ ಗಿಡ ಚೆನ್ನಾಗಿರುತ್ತೆ ಅಂತಾರಲ್ಲ, ಆ ಥರ ವೃಷಭ ರಾಶಿಯವರ ಸಾಲಕ್ಕೆ ಮೂಲ ಕಾರಣಗಳೇನು, ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು, ಒಂದು ಹೆಲ್ದಿ ಲೈಫ್ ಥರನೇ ಒಂದು ಹೆಲ್ದಿ ರೀತಿಯಲ್ಲಿ ನೀವು ಅದರ ಪರಿಹಾರಗಳು ಮಾಡ್ಕೊಂಡು ಬರ್ತಾ ಇದ್ದರೆ ಹೇಗೆ ಅದು ಓವರಾಲ್ ಆಗಿ ನಿಮ್ಮದು ಅಂದರೆ ಸಾಲಗಳೆಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ಅನ್ನುವಂಥದ್ದು ಈ ವಿಚಾರ ತಿಳಿಸ್ತೇನೆ. ಅದರಲ್ಲಿ ಸಾಲಗಳು ಅಂದರೆ ನೀವು ಬರೀ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ, ತೀರ್ಸಕ್ಕೆ ಹೆಂಗೆ ತೀರ್ಸೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅನ್ನುವ ಟೆನ್ಷನ್ ಇರೋ ವೃಷಭ ರಾಶಿಯವರು ಅಷ್ಟೇ ಅಲ್ಲ, ಎಲ್ಲ ರೀತಿಯ ಸಾಲಗಳು. ಈಗ ನೀವು ತೊಗೊಂಡಿದ್ದ ಸಾಲ ಕಟ್ಟಕ್ಕಾಗ್ತಾ ಇಲ್ಲ ಅನ್ನೋದ್ರಿಂದ ಹಿಡಿದು ನೀವು ಕೊಟ್ಟಿದ್ದ ಸಾಲ ವಾಪಸ್ ಬರ್ತಾ ಇಲ್ಲ, ವೃಷಭ ರಾಶಿಯವರು ಅರ್ಜೆಂಟಾಗಿ ಸಾಲ ಬೇಕು, ಎಲ್ಲೂ ಸಿಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ, ಬ್ಯಾಂಕ್ನಲ್ಲಿ ಇವತ್ತು ನಾಳೆ ಅಂತಿದ್ದಾರೆ, ಸ್ಯಾಂಕ್ಷನ್ ಮಾಡ್ತಾ ಇಲ್ಲ, ಅಥವಾ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದೀರಾ, ತಿಂದಂಗಿಲ್ಲ ಉಂಡಂಗಿಲ್ಲ ನಿಮ್ಮನ್ನು ಹಿಡ್ಕೊಂಡಿದ್ದಾರೆ ಅವ್ರು ನಿನಗೆ ವಾಪಸ್ ಕೊಡಿಸುವಂಥ. ಸೊ ಈ ಥರ ಸಾಲ ಅನ್ನುವ 2 ಅಕ್ಷರ ಇದೆಯಲ್ಲ, ಅದಕ್ಕೆ ಹಲವಾರು ರೂಪಗಳಿದೆ. ಅದು ಯಾವುದೇ ರೂಪದಲ್ಲಿ ನೀವು ವೃಷಭ ರಾಶಿಯವರು ಕಷ್ಟಪಡ್ತಾ ಇದ್ದರೂ ಸಹ ಈ ಒಂದು ವಿಡಿಯೋದಲ್ಲಿ ಅದಕ್ಕೊಂದು ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಸೊ ವೃಷಭ ರಾಶಿಯವರಿಗೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಲ್ವಾ, ಪ್ರತಿಯೊಬ್ಬ ವೃಷಭ ರಾಶಿಯವರ ವಿಡಿಯೋ ನೋಡಬೇಕಲ್ವಾ. ನಿಮ್ಮಿಂದ ನನಗೊಂದು ಸಹಾಯ, ವೃಷಭ ರಾಶಿಯವರಿಗೊಂದು ಸಹಾಯ ಏನಂದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ದಯವಿಟ್ಟು ಶೇರ್ ಮಾಡಿಬಿಡಿ ಈ ವಿಡಿಯೋನ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಈ ವಿಡಿಯೋನ ಶೇರ್ ಮಾಡಿಬಿಡಿ, ನೀವು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ. ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ, ಅವರು ಪರಿಹಾರಗಳು ಮಾಡ್ಕೊಳ್ಳಿ, ಅವ್ರ ಸಾಲಬಾಧೆಗಳ ಪರಿಹಾರ ಆಗಲಿ, ಅವ್ರಿಗೂ ಸ್ವಲ್ಪ ಒಳ್ಳೆಯದಾಗಲಿ ಅನ್ನುವಂಥದ್ದು ನನ್ನ ಉದ್ದೇಶವಾಗಿದೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿ, ಆಯ್ತಲ್ವಾ. ಏನಾದ್ರು ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಖಂಡಿತ ನಿಮ್ಮ ಪ್ರಶ್ನೆಗಳನ್ನ ಓದ್ತಾ ಇರ್ತಾನೆ. ರಿಲೇಟೆಡ್ ಟು ವೃಷಭ ರಾಶಿಯವರಿಗೆ ಸಾಲದ ವಿಚಾರಗಳಲ್ಲಿ ನಾನು ಕವರ್ ಮಾಡದೇ ಇರತಕ್ಕಂಥ ವಿಚಾರಗಳೇನಾದ್ರು ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ನೋಡ್ತೇನೆ. ನಾನು ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೇನೆ ಅಂದರೆ ನಾನು ಸುಮ್ಮನೆ ಇರ್ತೇನೆ, ಇಲ್ಲ ಅಂತಂದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಲಿಕ್ಕಂತೂ ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ವೃಷಭ ರಾಶಿಯವರ ಸಾಲಗಳ ವಿಚಾರಕ್ಕೆ 2 ಪ್ರಧಾನವಾದಂತಹ ಗ್ರಹಗಳು ಇರ್ತದೆ. ಅಂದರೆ ನೀವು ಸಾಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀರಾ, ತೀರ್ಸೋಕ್ಕಾಗ್ತಾ ಇಲ್ಲ ಅಂದರೂ ಈ 2 ಗ್ರಹಗಳೇ ಕಾರಣ. ಅಥವಾ ನೀವು ಸಿಕ್ಕಾಪಟ್ಟೆ ಸಾಲ ಕೊಟ್ಬಿಟ್ಟಿದ್ದೀರಾ, ಯಾವುದು ವಾಪಸ್ ಬರ್ತಾ ಇಲ್ಲ ಅಂದರೂ ಈ 2 ಗ್ರಹಗಳು ಕಾರಣ. ಅಥವಾ ನಿಮ್ಗೆ ಅರ್ಜೆಂಟ್ ಸಾಲ ಬೇಕು, ನಿಮಗೆ ಏನು ಮಾಡಿದ್ರೆ ನಂಗೆ ಸಾಲ ಸಿಗುತ್ತೆ, ಬೇಗ ಸಿಗುತ್ತೆ ಸಾಲ ಅಂದರೂ ಈ 2 ಗ್ರಹಗಳ ಆರಾಧನೆ, ಅನುಷ್ಠಾನ ಅಥವಾ ಆಶೀರ್ವಾದ ಬಹಳ ಪ್ರಮುಖವಾಗಿರ್ತದೆ. ಸೊ ಈ 2 ಗ್ರಹಗಳು ಯಾವುದು, ಈ 2 ಗ್ರಹಗಳ ಆರಾಧನೆ ಹೇಗೆ ಮಾಡಬೇಕು, ಇದನ್ನು ನೀವು ತಿಳ್ಕೊಂಬಿಟ್ರಿ ಅಂತ ಆದರೆ ವೃಷಭ ರಾಶಿಯವರಿಗೆ ಸಾಲದ ವಿಚಾರದಲ್ಲಿ ಟೆನ್ಷನ್ ಆಗಲಿಕ್ಕಿಲ್ಲ. ನೋಡಿ, ಅಷ್ಟು ಸಿಂಪಲ್. 2 ಗ್ರಹಗಳು ಯಾವುದು ಅಂದರೆ, ಒಂದು ನಿಮ್ಮ ರಾಶ್ಯಾಧಿಪತಿನೂ ಹೌದು, ಷಷ್ಠ್ಯಾಧಿಪತಿ ಭಾಳ ಇಂಪಾರ್ಟೆಂಟ್, ನಿಮ್ಮ ಷಷ್ಠ್ಯಾಧಿಪತಿಯಾದಂಥ ಶುಕ್ರ ಗ್ರಹ. ಇನ್ನೊಂದು ಎಲ್ಲ ರಾಶಿಗಳಿಗೂ ಸಹ ಸಾಲವನ್ನು ಕೊಡ್ತಕ್ಕಂಥ ಅಧಿಪತಿ ಯಾರು ಅಂತಂದರೆ ಕುಜಗ್ರಹ. ಋಣ ಅಂತಂದರೆ ಸಾಲ ಅಂತ, ಋಣ ಇಟ್ಕೊಂಡು ನಾನೇನು ಹೋಗಲ್ಲ ಬಿಡಪ್ಪ, ನೀನು ಋಣ ತೀರಿಸ್ಬಿಡ್ತೀನಿ ಅಂತಿರ್ತಾರಲ್ಲ, ಆ ಋಣ ಅಂದ್ರೇ ಸಾಲ ಅಂತ ಅರ್ಥ. ಸೊ ಕುಜ ಹಾಗೂ ಶುಕ್ರ ಈ 2 ಗ್ರಹಗಳ ಸರಿಯಾದ ವಿಧಾನದಲ್ಲಿ, ಸಿಂಪಲ್ಲೋ ವಿಶೇಷನೋ ಯಾವುದೇ ಇರಲಿ, ಆರಾಧನೆ ಇದೆಯಲ್ಲ, ಅದು ನಿಮ್ಮ ಸಾಲಬಾಧೆಗಳನ್ನು ಪರಿಹಾರ ಮಾಡಿಕೊಡಲಿದೆ. ಸೊ ಇಲ್ಲಿ ನಾನು ನಿಮಗೆ ಸಿಂಪಲ್ ಆದಂಥ ಪರಿಹಾರಗಳಿಂದ ಶುರು ಮಾಡ್ತೇನೆ, ಆಯಿತಾ. ನಾವು ಮೊದಲನೇ ಸಿಂಪಲ್ ಪರಿಹಾರ, ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದ ಋಣಬಾಧ ನಿವಾರಕ ಅಂಗಾರಕ ಸ್ತೋತ್ರವನ್ನು ಅಟ್ಯಾಚ್ ಮಾಡಿರ್ತೀನಿ ಈ ವಿಡಿಯೋಗೆ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಒಂದು 6 ಬಾರಿ, ಮಿನಿಮಮ್ 6 ಟೈಮ್ಸ್ 6 ಬಾರಿ ಇದನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ. ಬಯಾಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು, ಅದನ್ನು ಡೈಲಿ ಹೇಳ್ಕೊಳ್ತಾ ಇದ್ರು, ತುಂಬ ಕೇಳಿಸ್ಕೊಳ್ತಾ ಇದ್ರು ತುಂಬ ಒಳ್ಳೆಯದು. ಇದು ಸಿಂಪಲ್ ಪರಿಹಾರ, ಆಯಿತಾ. ಇದ್ರ ನೆಕ್ಸ್ಟ್ ಬರ್ತಾನೆ, ನಿಮ್ಮ ಮನೆ ಹತ್ರ ಎಲ್ಲರೂ ಅತ್ತಿ ಮರ ಇದೆಯಾ ಅಂತ ಹುಡುಕಿ. ಅತ್ತಿ ಮರ ಎಲ್ಲಿದೆ ಅಂತ ಹುಡುಕಿ. ಅತ್ತಿ ಮರದಲ್ಲಿ ನಿಮಗೆ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ, ಲಕ್ಷ್ಮೀ, ಅದು ವಿಶೇಷವಾಗಿ ಶುಕ್ರನ ಅನುಗ್ರಹ ಸಿಗಲಿದೆ. ಇನ್ನು ಕೆಂಪು ದಾರ ಬೇಕು ನಿಮಗೆ. ಈ ಗ್ರಂಥಿ ಅಂಗಡಿಲಿ ಹೋದರೆ ಈ ಕೈ ಕಟ್ಕೊಂತಾರೆ, ಕೆಂಪು ದಾರ ಅಂತ ಸಿಗುತ್ತೆ, 4-5 ಎಳೆ ಇರ್ತದೆ, ಒಳಗಡೆ ದಪ್ಪ ಇರ್ತದೆ, ಅದು 5 ದಪ್ಪ ಉಂಡೆ ಮಾಡಿಕೊಂಡು ಇರ್ತಿರ್ತದೆ, ಮಾರಾಟಕ್ಕೆ ಇರ್ತಾರೆ. ಸೊ ಆ ಕೆಂಪು ದಾರದ ಉಂಡೆಯನ್ನು ಮನೆ ಹತ್ತಿರದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲಿದೆ ಹುಡುಕೊಂಡು ಹೋಗಿ, ಆ ಸುಬ್ರಹ್ಮಣ್ಯನ ಪಾದಗಳಲ್ಲಿ ಅದನ್ನು ಇಟ್ಟು ಒಂದು ಆರಾಧನೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಅದನ್ನು 6 ನೆನಪಿಟ್ಕೊಳ್ಳಿ, 6 ಮಂಗಳವಾರಗಳು ಅಥವಾ 6 ಶುಕ್ರವಾರಗಳು ಯಾವುದಾದ್ರೂ ಪರವಾಗಿಲ್ಲ, 6 ಮಂಗಳವಾರ ಆದರೂ ಪರವಾಗಿಲ್ಲ, 6 ಶುಕ್ರವಾರ ಆದರೂ ಪರವಾಗಿಲ್ಲ, ನೀವು ಆ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಅದನ್ನು ಇಟ್ಕೊಂಡು ಪೂಜೆ ಮಾಡಿಸ್ಬೇಕು.
ಸುಬ್ರಹ್ಮಣ್ಯನ ಇಟ್ಕೊಂಡು ಪೂಜೆ ಮಾಡಿಸಿದ್ಮೇಲೆ ಅಮ್ಮನವ್ರ ಮನೆ ದೇವಸ್ಥಾನದಲ್ಲೂ ಒಂದೇ ದೇವಸ್ಥಾನ ಇಲ್ಲಿ ಸುಬ್ರಹ್ಮಣ್ಯನಿಂದ ಅಮ್ಮನವ್ರು ಇದ್ದಾನೆ ಅಂದರೆ ಅದೇ ದಾರದುಂಡೆಯನ್ನು ಸುಬ್ರಹ್ಮಣ್ಯನ ಇಟ್ಟು ಪೂಜೆ ಮಾಡಿಸಿ ಅಮ್ಮನವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಕುಂಕುಮ ಆಗಿರ್ತದೆ, ಅದನ್ನು ತಗೊಂಡು ಆ ಅತ್ತಿ ಮರದ ಹತ್ರ ಹೋಗಬೇಕು, ಹೋಗಿ ಅದನ್ನು ಕಟ್ಟಬೇಕು. ಇದರಲ್ಲಿ ಅದ್ಭುತವಾದಂತಹ ಪರಿಹಾರ ಇದೆ. ಆ ಮರಕ್ಕೇನೂ ತೊಂದರೆ ಆಗಬಾರ್ದು, ಗಟ್ಟಿ ಕಟ್ಟು ಮರಕ್ಕೆ, ಅಂದರೆ ದಾರದಿಂದ ಮರಕ್ಕೆ ಏನೇನು ಸಮಸ್ಯೆನೇ ಆಗೋದೇ ಇಲ್ಲ, ಯಾಕೆಂದರೆ ಅದು ನ್ಯಾಚುರಲ್ಲು ಇದು ನ್ಯಾಚುರಲ್ಲು, ಸೊ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ಒಂದು ತಾಮ್ರದ ಚೆಂಬು ತುಂಬ ನೀರು ತಗೊಂಡು ಹೋಗಿ, ಅರಿಶಿನ ಕುಂಕುಮ ಇತ್ಯಾದಿ ಪೂಜೆ ಹೂವು ತಗೊಂಡೋಗಿ, ಅಕ್ಷತೆ ತಗೊಂಡೋಗಿ ಅದಕ್ಕೆ ಫಸ್ಟು ಆ ಮರಕ್ಕೆ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಈ ದಾರವನ್ನು 6 ರೌಂಡ್ ಆ ಮರಕ್ಕೆ, ಅತ್ತಿ ಮರಕ್ಕೆ ಅದನ್ನು ಸುತ್ತಬೇಕು. ಸುತ್ತಬಿಟ್ಟು ಗಂಟು ಹಾಕ್ಬಿಡ್ಬೇಕು, ಆಯ್ತಲ್ವಾ. ದಾರ ಉಳಿದ್ರೆ 6 ಗಂಟು ಹಾಕಿದ್ರು ತುಂಬ ಒಳ್ಳೆಯದೇ. ಹಾಗೂ ಆ ಮರ ಮುಟ್ಟುಕೊಂಡು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ನಿಮಗೆ ಏನು ಗೊತ್ತಿದೆ, ನಿಮ್ಮ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ, ನಿಮ್ಮ ಸಾಲಗಳ ಬಗ್ಗೆ ಗೊತ್ತಿದೆ, ನಿಮ್ಮ ವಿಳಾಸ ಗೊತ್ತಿದೆ, ನಿಮ್ದು ಏನು ನಿಮ್ಗೆ ಗೊತ್ತಿದೆಯಲ್ಲ, ಆ ದೇವರನ್ನು ಆ ಮರದಲ್ಲಿ ಶುಕ್ರ ಸಾನ್ನಿಧ್ಯ, ಅಲ್ಲಿ ಕುಜನ ಸಾನ್ನಿಧ್ಯನೂ ಮಾಡ್ಕೊಳ್ಬೇಕು. ಈ ದಾರದಿಂದ ಅದನ್ನು ಮುಟ್ಕೊಂಡು ಒಂದು ನಿಮ್ಮ ಸಂಕಲ್ಪ ಮನಸ್ಸಲ್ಲಿ ಹೇಳ್ಕೊಳ್ಬೇಕು, ಸ್ವಾಮಿ ನಂದು ಇಂತಿಂಥ ಸಾಲಗಳಿದೆ, ಬೇಗ ತೀರಬೇಕು ಅಂತ, ಇಂಥ ಕಡೆ ಸಾಲ ನಂಗೆ ಬರಬೇಕು, ಕೊಡ್ತಾ ಇಲ್ಲ, ನಂಗೆ ಬೇಗ ವಾಪಸ್ ಬರಬೇಕು, ಅಥವಾ ನಂಗೆ ಅರ್ಜೆಂಟಾಗಿ ಸಾಲ ಬೇಕಾಗಿದೆ, ಏನೇನೋ ಪ್ರಾಬ್ಲಮ್ ಹೇಳ್ತಾರೆ, ನಂಗೆ ಬೇಗ ಲೋನ್ ಸ್ಯಾಂಕ್ಷನ್ ಆಗಬೇಕು, ಯಾರಿಂದನೋ ಯಾರಿಗೋ ಕೊಡಿಸ್ಬಿಟ್ಟೆ, ಗೊತ್ತಾಗಿಲ್ಲ, ಈಗ ಈ ತಪ್ಪು ಮಾಡಿಬಿಟ್ಟೆ, ಈ ಸದ್ಯಕ್ಕೆ ಅರ್ಜೆಂಟಾಗಿ ಆ ಸಾಲ ವ್ಯವಹಾರಗಳು ಕ್ಲಿಯರ್ ಆಗಿಬಿಡಬೇಕು. ಈ ಥರ 6 ಮಂಗಳವಾರಗಳು ಅಥವಾ 6 ಶುಕ್ರವಾರಗಳು ಕೆಂಪು ದಾರವನ್ನು ಸುಬ್ರಹ್ಮಣ್ಯ ಅಥವಾ ಅಮ್ಮನವರ ಎರಡರಲ್ಲೂ, ಸುಬ್ರಹ್ಮಣ್ಯ ಹಾಗೂ ಅಮ್ಮನವರು ಎರಡೂ ಸನ್ನಿಧಾನಗಳು ಪೂಜೆ ಮಾಡ್ಕೊಂಡು ತೊಗೊಂಡೋಗಿ ಕಟ್ಟಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದರೆ, ಹಾಗೂ ಪ್ರತಿದಿನ ಬೆಳಗ್ಗೆ ನಾನು ಹೇಳಿದ ಈ ವಿಡಿಯೋದ ಎಂಡಲ್ಲಿ ಹೇಳುವ ಸ್ತೋತ್ರವನ್ನು ಪ್ರತಿದಿನ 6 ಬಾರಿ ಕೇಳಿಸ್ಕೊಳ್ತಾ ಇದ್ದರೂ ಕೂಡ ತುಂಬ ಸಿಂಪಲ್ಲಾಗಿ ನಿಮ್ಮ ಸಾಲ ಬಾಧೆಗಳೆಲ್ಲ ಪರಿಹಾರ ಆಗುತ್ತೆ. ಸುಬ್ರಹ್ಮಣ್ಯ ಕ್ಷೇತ್ರಗಳು ಹಲವಾರು ಇದ್ದಾವೆ. ನೀವು ಆ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೂ ಹೋಗ್ತೀನಿ ಅಂದರೆ 6 ತಿಂಗಳು, ಅಥವಾ ಈಗ ಅರ್ಜೆಂಟಿನ ತಲೆ ಮೇಲಿದೆ ಅಂದರೆ ಈ ಪೂಜೆಗಳ ಮಧ್ಯದಲ್ಲೋ ಅಥವಾ ಈ 6 ವಾರಗಳು ಮುಗಿದ ಮೇಲೋ ಯಾವಾಗಾದ್ರೂ ಪರವಾಗಿಲ್ಲ, ಸುಬ್ರಹ್ಮಣ್ಯ ಕ್ಷೇತ್ರಗಳು ಹೋಗ್ಬೋದು. ನಮ್ಮ ಕರ್ನಾಟಕದಲ್ಲಿ ಮುಗ್ವಾ ಸುಬ್ರಹ್ಮಣ್ಯ ಹೊನ್ನಾವರದಲ್ಲಿದೆ, ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದ ಹತ್ರ ಇದೆ, ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರಿನ ಹತ್ರದಲ್ಲಿದೆ, ಕಡಂದಾಳೆ ಸುಬ್ರಹ್ಮಣ್ಯ ಮಂಗಳೂರು ಹತ್ರದಲ್ಲಿದೆ. ಹೀಗೆ ನಿಮಗೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿದ್ದಾವೆ. ಅಲ್ಲಿ ಹೋಗ್ಬಿಟ್ಟು ನೀವು ತುಲಾಭಾರ ಸೇವೆಯನ್ನು ಮಾಡಿಸ್ಕೊಂಬಂದ್ರಂತೂ ತುಂಬ ಅನುಕೂಲ ಆಗ್ತದೆ ನಿಮಗೆ. ಅದನ್ನು ಕ್ಷೇತ್ರಗಳಿಗೆ ಹೋಗಿ ಮಾಡಿಸ್ತೀರಾ ಅಂತಂದರೆ ಜೊತೆಗೆ ಹತ್ತಿರದಲ್ಲಿ ಅಮ್ಮನವ್ರ ದೇವಸ್ಥಾನನೂ ಎಲ್ಲಿದೆ ಅಂತ ನೋಡ್ಕೊಂಡು ಅಲ್ಲಿಗೂ ಹೋಗಿ ಬಂದುಬಿಟ್ರೆ ತುಂಬ ಒಳ್ಳೆಯದು. ಒಂದೇ ದಿವಸ ಸುಬ್ರಹ್ಮಣ್ಯ ಹಾಗೂ ಅಮ್ಮನವರು ಎರಡೂ ದರ್ಶನ ಪೂಜೆಗಳು ಸೇವೆ ಸಲ್ಲಿಸೋದ್ರಿಂದ ತುಂಬ ಅನುಕೂಲ. ಅಮ್ಮನವರ ಕ್ಷೇತ್ರಗಳಿಗೆ ಹೋಗಿ 6 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಂಬಂದ್ರು ಸಾಲ ಬಾಧೆಗಳು ವೃಷಭ ರಾಶಿಯವ್ರದ್ದು ತುಂಬ ನೀಟಾಗಿ ಕಡಿಮೆ ಆಗಿಬಿಡುತ್ತೆ. ಇದಲ್ಲದೆ ನಿಮಗೆ ವಿಶೇಷವಾಗಿ ಕುಜನ ಆರಾಧನೆ ಬಹಳ ಮುಖ್ಯ. ಹೇಳ್ದೆ ಅಲ್ಲ, ನಿಮ್ಮ ಮನೆ ಹತ್ತಿರದಲ್ಲಿರೋ ದೇವಸ್ಥಾನಗಳಿಗೆ ಹೋಗ್ತೀರಾ, ಅದೇ ಥರ ನೀವು ಕುಜನ್ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಹೇಳ್ತೇನೆ ನಿಮಗೆ. ತ್ರಿಕೋಣಾಕಾರ ಮಂಡಲ, ಟ್ರಯಾಂಗಲ್ ಅಂತೀವಲ್ಲ, ಈ ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಇದು ಕುಜನ ಒಂದು ಮಂಡಲ. ಅದರ ಇದರಲ್ಲಿ ಬರುತ್ತದೆ, ಅಂಗಾರಕಂ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂತ ಹೇಳುತ್ತೆ. ಸೊ ತ್ರಿಕೋಣಾಕಾರ ಮಂಡಲ ಅಂದರೆ ಟ್ರಯಾಂಗಲ್ ಶೇಪು ಕುಜನ ಒಂದು ಮಂಡಲ. ಆ ಮಂಡಲದಲ್ಲಿ, ಆ ಮಂಡಲದ ವಿಧಾನದಲ್ಲಿ ಕುಜನ ರತ್ನ ಯಾವುದು? ಹವಳ. ಹವಳವನ್ನು, ಒರಿಜಿನಲ್ ಹವಳವನ್ನು, ಕುಜನ ರತ್ನ ಅದು ಒರಿಜಿನಲ್ ಹವಳವನ್ನು ತ್ರಿಕೋಣಾಕಾರವಾಗಿ ಕಟ್ ಮಾಡಿಸಿ ಅದನ್ನು ಕುಜನ ಹಾಗೂ ಸುಬ್ರಹ್ಮಣ್ಯನ ವಿಶೇಷ ಆರಾಧನೆಗಳಲ್ಲಿ ಎನರ್ಜೈಸ್ ಮಾಡಿಸಿ ಅದನ್ನು ನೀವೇನಾದರೂ ಒಂದು ಚಿಕ್ಕ ಡಾಲರ್ ಮಾಡ್ಕೊಂಡು ಕೂತ್ಗೆಲ್ಲೋ ಅಥವಾ ಉಂಗುರ ಮಾಡಿಸ್ಕೊಂಡು ಕೈಗೆಲ್ಲೋ ಹಾಕ್ಕೊಂಡ್ರು ಕೂಡ ತುಂಬ ಪವರ್ಫುಲ್ ಆಗಿರುತ್ತೆ. ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಸೊ ಆದರೆ ಅದಕ್ಕೋಸ್ಕರ ವಿಶೇಷ ಪರಿಹಾರ ಬೇಕು, ಅದನ್ನು ಡಬಲ್ ಎನರ್ಜೈಸ್ಡ್ ಮಾಡಬೇಕು. ಯಾಕೆಂದರೆ ಶುಕ್ರ ಅಂದರೆ ಲಕ್ಷ್ಮೀನಾರಾಯಣ, ಕುಜ ಅಂದರೆ ಸುಬ್ರಹ್ಮಣ್ಯ. ಕುಜನಾರಾಧನೆ, ಸುಬ್ರಹ್ಮಣ್ಯ ಆರಾಧನೆ, ಲಕ್ಷ್ಮೀನಾರಾಯಣ ಆರಾಧನೆ ಆದಾಗ ಅದಕ್ಕೆ ವಿಶೇಷ ಪವರ್ ಬರುತ್ತೆ. ಅಂತಹ ವಿಶೇಷ ಪರಿಹಾರ ವಿಶೇಷ ದಿವಸ ಅಂದರೆ ಕಾರ್ತೀಕ ಹುಣ್ಣಿಮೆ ದಿವಸ ನಾವು ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಪ್ರಸಾದ ಏನಪ್ಪ ಅಂದರೆ, ವಿಶೇಷ ಪರಿಹಾರದಲ್ಲಿ ನವೆಂಬರ್ 5ನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ, ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ, ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ 1008 ಸಂಖ್ಯೆಯಲ್ಲಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ, ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ, ಆದ್ದರಿಂದ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಾನು ಆಗಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಸಾಲ ಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು, ಋಣ ಅನ್ನುವಂಥದ್ದು ಕುಜ ಹಾಗೂ ಸುಬ್ರಹ್ಮಣ್ಯನಲ್ಲಿ
ಏನು ಲಿಂಕ್ ಆಗಿರ್ತಕ್ಕಂಥದ್ದು. ಸೊ ಅದರಿಂದಾಗಿ ಋಣಬಾಧಾ ನಿವಾರಕ ಅಂದರೆ ಸಾಲಬಾಧೆ ಪರಿಹಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆ ಕುಜನ ರತ್ನ, ನಾನು ಆಗಲೇ ಹೇಳಿದೆ ನಿಮಗೆ, ಕುಜನ ರತ್ನ ಯಾವುದು? ಹವಳ. ಹಾಗೂ ಮಂಡಲ ತ್ರಿಕೋಣಾಕಾರ ಮಂಡಲ. ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನ ಕಟ್ ಮಾಡಿಸಿ ಅದನ್ನು ಈ ಥರ ಈ ಒಂದು ಹವಳವನ್ನ ಅವತ್ತಿನ ದಿವಸ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ, ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ. ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜ ಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ರಿಲೇಟೆಡ್ ಟು ಮನಿ, ದುಡ್ಡು ಅಲ್ವಾ. ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಹೋಮಗಳು ಅವೆಲ್ಲ. ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ನವೆಂಬರ್ 5ನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ. ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ, ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಹಸ್ರ ಕುಜ ಶಾಂತಿ ಹೋಮ, ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ, ಸಂತಾನ ಗೋಪಾಲ ಕೃಷ್ಣ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಇದೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ, ತ್ರಿಕೋಣಾಕಾರ ಮಂಡಲದ ಹವಳವನ್ನ ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಲೈವಲ್ಲಿ. ಹಾಗೂ 10:30ಯಿಂದ ಆಚೆಗೆ ಹೋಮ ಇರ್ತದೆ. ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು, ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಇಲ್ಲಾಂದರೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು, ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುತ್ತಿಗೆಗೆ ಹಾಕ್ಕೋಬಹುದು. ನಿಮ್ಮ ಅನುಕೂಲ. ಕುಜ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ, ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಜೊತೆಗೆ ಇರ್ತದೆ. ಹಾಗೂ ಆ ಹೋಮಗಳ ಭಸ್ಮ, ನಾಗಾರದ ನಷ್ಟ ನಿಮ್ಮ ಹಣೆಯಲ್ಲಿ ಇರ್ತದೆ. ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು, ಸಾಲ ಬಾಧೆಗಳು ಪರಿಹಾರ ಆಗಬೇಕು. ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ, ಈ ವಿಡಿಯೋ ರೀಚ್ ಆಗಬೇಕು ನಿಮ್ಮಿಂದ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ಗೆ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ, ಶ್ಲೋಕವನ್ನು ಸಹ, ಸ್ತೋತ್ರವನ್ನು ಸಹ ತಿಳಿಸ್ತೇನೆ. ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಥ ರಣವಿಮೋಚಕ ಮಂಗಲ ಸ್ತೋತ್ರಂ. ಓಂ ಮಂಗಳೋ ಭೂಮಿಪುತ್ರಶ್ಚ ರಣಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮ ವಿರೋಧಕಃ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ ಅಂಗಾರಕೋಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್ ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್ ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ತಂ ಮಂಗಳಂ ಪ್ರಣಮಾಮ್ಯಹಂ. ಸ್ತೋತ್ರಮಂಗಾರಕಸ್ಯೈತತ್ ಪಠನೀಯಂ ಸದಾ ನೃಭಿಃ ನ ತೇಷಾಂ ಭೌಮಜಾ ಪೀಡಾ ಸ್ವರ್ಲಾಪಿ ಭವತಿ ಕ್ವಚಿತ್. ಅಂಗಾರಕ ಮಹಾಭಾಗ ಭಗವನ್ ಭಕ್ತವತ್ಸಲ ತ್ವಾಂ ನಮಾಮಿ ಮಮಾಶೇಷ ಮೃಣಮಾಶು ವಿನಾಶಯ.
ऋणरोगादिदारिद्र्याये चान्ये ह्यपमृत्यवः भयक्लेशमनस्तापाः नश्यन्तु मम सर्वदा अतिवक्त्रदुराराध्या भोगमुक्तजितात्मनः तुष्टो ददासि साम्राज्यं मृष्टो हरसि तत्क्षणात् विरिञ्चि शक्रविष्णूनां मनुष्याणां तु का कथा तेन त्वं सर्वसत्त्वेन ग्रहराजो महाबलः पुत्रान् देहि धनं देहि त्वामस्मि शरणं गतः ऋणदारिद्र्यदुःखेन शत्रूणां च भयात् ततः एभिर्द्वादशभिः श्लोकैः यस्तौति च धरासुतं महतीं श्रियमाप्नोति ह्यपरो धनदो युवा हरिः ॐ।